ದೇಕೋ ಬದಲೇರ್ ಬಾಬಾ, ದೇಕೋ ಬಾಟಿಯಾ ಭಯ್ಯ, ಇವೆಲ್ಲ ಕೆಲ್ಸಕ್ಕೆ ಬರ್ದೇ ಇರೋ ಜಗಳ. ನಾವೆಲ್ಲ ಹೀಗೆ ಹೊಡೆದಾಡ್ಕೊಂಡು ಸಾಯ್ತಿದ್ರೆ ಪೊಲೀಸವ್ರು ಬಂದು ಇಟ್ಕೊಂಡು ಹೋಗ್ತಾರಷ್ಟೇ. ಅದಕ್ಕೋಸ್ಕರ ನೀವಿಬ್ರನ್ನ ಒಂದ್ ಮಾಡೋಣ ಅಂತ ಕರ್ಸಿದ್ದೀನಿ. ನೀವಿಬ್ರು ಒಂದಾದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಬಾಯ್. ದೇಖೋ ಬಾಬಾ, ಚರ್ಚ್ ಸ್ಟ್ರೀಟ್, ಗಾಂಧಿನಗರ ಇವೆರಡು ನನ್ನ ಕಂಟ್ರೋಲಲ್ಲಿದೆ. ಕಾಮಾಟಿ ಪರ ಒಂದು ಸಿಕ್ಕಿದ್ರೆ ನಾನು ನಿಮ್ಮ ಅಣ್ಣನ ತಂಟೆಗೆ ಬರಲ್ಲ. ನೀನೇನೇ ಹೇಳಿದ್ರು ಕಾಮಾಟಿಪುರ ನಾನು ಬಿಟ್ಕೊಡಲ್ಲ. ಅಲ್ಲಿರೋ ಪ್ರತಿಯೊಬ್ಬರು ನನ್ನ ನಂಬ್ಕೊಂಡಿರೋ ಜನ. ಏಯ್, ನಿಂಗೆ ಹಂಗನ್ಸ್ತಿದ್ಯಾ? ಅಲ್ಲಿ ನಿಮ್ಮವ್ರು ಮಾತ್ರನಾ? ನಮ್ಮವ್ರು ಯಾರೂ ಇಲ್ವಾ? ಇರಬಹುದು. ನಿನ್ನ ಒಬ್ಬೊಬ್ಬ ಆಳುಗಳೂ ಅಲ್ಲಿ ಜೂಜಾಟ ನಡೆಸಿ ಅಲ್ಲಿರೋ ಜನರು ನೆಮ್ಮದಿ ಹಾಳು ಮಾಡ್ತಿದ್ದಾರೆ. ಅದಕ್ಕೆ ಉಗ್ದಟ್ದೆ. ಅವ್ರೇನಾದ್ರೂ ಮತ್ತಿಲ್ಲಿಗೆ ಬಂದ್ರೆ ಕೊಂದು ಬಿಡ್ತೀನಿ. ಒಂದ್ಸಲ ಮೇರೆಗೆ ಬಂದು ನೋಡು, ಜೀವಂತ ನೀನು ವಾಪಸ್ ಹೋಗಲ್ಲ. ಅರ್ಥ ಆಯ್ತಾ? ನೀ ಕಾಮಾಟಿಪುರಕ್ಕೆ ಬಂದು ನೋಡು, ನಿನ್ ತಲೆ ಉಳಿಯಲ್ಲ. ಬಾಬಾ ನೋಡಿ, ನೀವು ಮತ್ತೆ ಜಗಳ ಆಡಬೇಡಿ. ನೀವಿಬ್ರನ್ನ ಇಲ್ಲಿ ಕರ್ಸಿರೋದು ಒಂದ್ ಮಾಡೋದಕ್ಕೆ. ಬಾಯ್. ನೋಡು ಬಾಬಾ, ಕಾಮಾಟಿಪುರ ಸಿಕ್ಕರೆ ಸರಿ, ಮತ್ತಿಲ್ಲ ಅಂದ್ರೆ ಕಾಮಾಟಿಪುರನ ಬಿಟ್ಕೊಡಕ್ಕೆ ನಾವು ರೆಡಿ ಇಲ್ಲ. ಏಯ್ ಶಾಣೆ ಶಾಣೆ ನನ್ನ ಮಗನೇ, ಒಂದ್ ಬಿಟ್ಟ ಅಂದ್ರೆ ಈ ಮೊತ್ಕೊಂಡ್ ಸಾಯಿಸ್ಬಿಟ್ಟು ನಾನು ಕಾಮಾಟಿಪುರನ ಗೆಲ್ಲೋದು ನಂಗೆ ಗೊತ್ತು ಕಣ. ನಿಂತ್ಕೊಳ್ಳಿ ಬಾಯ್. ಹಾಡು ಕುಣಿತ ಎಲ್ಲ ಜೋರಾಗಿ ನಡೀತಾ ಇದೆ. ದುಡ್ಡು ಕೂಡ ಚೆನ್ನಾಗಿ ದುಡೀತಿದೆ. ಅಬ್ಬಾಸ್ ಸಾಬ್ ಮಾತ್ರ ಕೊಡಕ್ಕೆ ನಿನ್ನ ಹತ್ರ ದುಡ್ಡಿಲ್ಲ ಅಲ್ವಾ? ಎಲ್ಲರೂ ಹೊರಗಡೆ ಹೋಗಿ. ಮಕ ಏನ್ ನೋಡ್ತೀಯ? ಹೋಗ್. ನಾನು ಕೊಡ್ಬೇಕಾಗಿರೋ ಆಫ್ತ ಕೊಡ್ಲಿಲ್ಲ ಅಂದ್ರೆ ಇಲ್ಲೇನು ನಡೆಯಕ್ ಬಿಡಲ್ಲ. ಅಯ್ಯ, ಇಲ್ಲ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಸರಿ, ಮೊದಲು ಯಾರು? ಸಾಬ್, ಗಲಾಟೆ ಮಾಡಿ ಹಫ್ತಾ ವಸೂಲಿ ಮಾಡ್ಬೇಕಾ? ಮರ್ಯಾದೆಯಿಂದ ಆಚೆ ಹೋಗೋ. ಸರಿ ಸಾಬ್. ಮೊದಲೇ ಯಾರು ಹೋಗಕ್ಕೆ ಹೇಳಿದ್ರು? ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಅಬ್ಬಾಸ್ ಅಲ್ಲಿಗೆ ಬಂದು ಜಗಳ ಆಡ್ದ, ಎಲ್ಲಾರನ್ನೂ ಓಡಿಸಿದ್ರು. ಆ ಹುಡುಗಿ ಡ್ಯಾನ್ಸ್ನ ಅವನೊಬ್ಬನೇ ನೋಡಕ್ಕಿರ್ಬೇಕು. ಆ ಹುಡುಗಿ ಜೊತೆ ಒಂದು ರಾತ್ರಿ ಕಳಿಯೋದಕ್ಕೆ 1000 ರೂಪಾಯಿ ಕೊಡ್ತಾರೆ. ಇದು ಸರಿನಾ? ನಿಂಗೂ ಅಲ್ಲಿಗೆ ಹೋಗ್ಬೇಕಂತ ಆಸೆ ಆಗಿದ್ಯಾ? ಕೈಯಲ್ಲಿ ಕಾಸಿಲ್ಲ ಅಂದ್ರೂ ಆಸೆ ಪಟ್ಟು ಏನು ಪ್ರಯೋಜನ ಇಲ್ಲ. ಕಾಸಿದ್ರೂ ಎಣ್ಣೆ ಹುಡಿಕೊಂಡು ಹೆಣ್ಣು ಹುಡಿಕೊಂಡು ಹೋಗೋನು ನಾನಲ್ಲ. ಮತ್ತೆ ದುಡ್ಡು ಇಟ್ಕೊಂಡು ಏನು ಮಾಡ್ತೀಯಾ? ಒಂದ್ಸಲ ಹೋಗ್ಬೇಕು ಊರಿಗೆ. ಒಂದು ರೇಂಜಿಗೆ ಬಂದ್ಮೇಲೆ ನಮ್ಮ ಮನೆಗೆ ಹೋಗ್ಬೇಕು. ಅಲ್ಲಿ ನಮ್ಮ ಮಾವ ಇದ್ದಾನೆ, ಅವನೊಬ್ಬ ಕಾಡಂದಿ. ಆ ಕಾಡಂದಿ ಕೆನ್ನೆಗೊಂದೆರಡು ಬಿಟ್ಟು ನಮ್ಮಮ್ಮ ನನ್ನ ತಂಗಿನ ಹೊರಗಡೆ ಕರ್ಕೊಂಡ್ಬರ್ಬೇಕು. ಅಲ್ಲೊಂದು ದೊಡ್ಡ ಚಪ್ಪರ ಹಾಕಿಸಿ ಊರಲ್ಲಿರೋರ್ನೆಲ್ಲ ಕರೆಸಿ ಒಂದೊಳ್ಳೆ ಊಟ ಹಾಕಿಸ್ಬೇಕು. ನನ್ನ ತಂಗಿ ಮದುವೆ ಮಾಡಿ ಕಳ್ಸೋಕ್ಕೆ. ಮನ್ಸಲ್ಲಿ ದೊಡ್ಡ ಆಸೆಗಳು ಇಟ್ಕೊಂಡಿದ್ಯಾ?
ಅಲ್ಲ ನಾನು ದುಡ್ಡು ಮಾಡ್ಕೊಂಡು ಹೋಗೋಟ್ರಲ್ಲಿ ಆ ಕಾಡಂದಿ ಸತ್ತು ಹೋಗಿದ್ರೆ ಹಾಗಾದ್ರೆ ನೀನು ಅಂದ್ಕೊಂಡಿದ್ದು ಕಷ್ಟ ಆಗ್ಬೋದು. ಅದೇ ತಲೆ ಕೆಡ್ಸ್ಕೋಬೇಡ. ಕೆಟ್ಟವ್ರನ್ನ ಆ ದೇವ್ರು ಮೊದಲು ಚೆನ್ನಾಗಿ ಬೆಳೆಸ್ತಾನೆ. ಏನ್ ಕಲ್ಯಾಣಿ, ಚೆನ್ನಾಗಿದ್ಯಾ? ವ್ಯಾಪಾರ ಹೆಂಗಿದೆ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಸ್ವಾಮಿ. ಇವಳು ಇದು ನನ್ನ ಮಗಳು ಸ್ವಾಮಿ. ಹಾ ಒಂದು ಟೀ ತಾಂಬ ಕಲ್ಯಾಣಿ. ನಮ್ಮ ಅಪ್ಪ ಕುಟ್ಟಿನ ಆಯರಿದ್ದಾಗ ದಿನ ಒಳ್ಳೆ ಟೀ ಮಾಡಿಕೊಡ್ತಾ ಇದ್ದ. ಈಗ ತಗೊಂಬರ್ತೀನಿ ಸ್ವಾಮಿ. ಕೇಳಿಸ್ಕೊಂಡ ನೀನು? ಅವ್ರು ನನ್ನ ಕಲ್ಯಾಣಿ ಅಂತ ಹೆಸರಿಡ್ಕೋಗಿದ್ರು. ಓ, ಭಾರಿ ಅದ್ಭುತ ಬಿಡು. ಹೌದು, ಅದ್ಭುತಾನೆ. ಅವ್ರಂತ ದೊಡ್ಡ ಮನುಷ್ಯರು ನನ್ನೇನ್ಪಿಟ್ಕೊಂಡಿಲ್ವಾ? ಅದ್ರಲ್ಲೇನ್ ಮಹಾ, ಅಫ್ತಾ ಅನ್ನೋ ಹೆಸರಿನಲ್ಲಿ ಬಡವ್ರ ದುಡ್ನೆಲ್ಲ ಕಿತ್ಕೋತಾ ಇಲ್ವಾ? ನಿನ್ನ ಬೇಡ್ದೇ ಇರೋದನ್ನ ಹೇಳಿದ್ರೆ ನಿನ್ ನಾಲ್ಗೆ ಕತ್ತರಿಸಿ ಹಾಕ್ಬಿಡ್ತೀನಿ. ನಿನ್ಗೇನ್ ಗೊತ್ತು? ಕೊಲೆ ಕಳ್ತನ ನಡೀತಾ ಇದ್ದಂತ ಬೀದಿ ಇದು, ಗೊತ್ತಾ ನಿನ್ಗೆ? ಇವಾಗ ಸಮಾಧಾನವಾಗಿದೆ ಅಂದ್ರೆ ಅದಕ್ಕೆ ಆ ದೊಡ್ಡ ಮನುಷ್ಯನೇ ಕಾರಣ, ಸುಮ್ನೆ ಅಲ್ಲ. ಜನ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿರೋದು. ಯಾಕೆ ಯಾರೂ ಮಾತಾಡ್ತಾ ಇಲ್ಲ? ಅವನೇನು ಅನ್ಯಾಯ ಮಾಡಿದಾನೆ ಅಂತ ಹೇಳ್ದಿದ್ರೆ ನಂಗೆಂಗ್ ಗೊತ್ತಾಗ್ಬೇಕು? ಯಾಕೆ ಸುಮ್ಮನಿದ್ದೀರಾ? ಅಯ್ಯ, ಇವ್ರುಗಳಿಗೆ ಭಯ ಬಿದ್ದು ಇಲ್ಯಾರು ಬಾಯಿ ಬಿಡ್ತಿಲ್ಲ. ನೀವು ವಸೂಲಿ ಮಾಡಿರೋ ದುಡ್ಡು ನಮ್ಗಳ ರಕ್ಷಣೆಗೆ ಅನ್ನೋದಾದ್ರೆ ಮೊದ್ಲು ಇವರಿಂದ ನಮ್ಮನ್ ಕಾಪಾಡಿ. ಏನ್ ಬೊಗಳ್ತಿದ್ಯಾ? ಅಬ್ಬಾಸ್! ಅವನ್ ಸುಳ್ಳು ಹೇಳ್ತಿದ್ದಾನೆ. ನಿಜ ಏನು ಅಂತ ನನಗೆ ಗೊತ್ತು. ನೀನು ಉತ್ತರ ಹೇಳ್ಬೇಕು. ಮೊದಲು ಇವ್ರಿಗೆಲ್ಲ ಕ್ಷಮೆ ಕೇಳು. ಹಾಗಾದ್ರೆ ನೀವು ನನ್ನ ನಂಬ್ತಿಲ್ವಾ? ಏನ್ ಹೇಳ್ತಿದೀಯಾ? ನಿಯತ್ತಿಲ್ಲದ ನಾಯಿ, ನಾನ್ ಮುಂದೆ ನಿಲ್ಬೇಡ, ಹೋಗ. ಇನ್ಮೇಲೆ ಇವನಿಂದ ಏನಾದರೂ ತೊಂದರೆ ಆದ್ರೆ ನನ್ನ ಹತ್ರ ಹೇಳಿ, ನಾನ್ ನೋಡ್ಕೋತೀನಿ. ಹೋಗಿ ಹೋಗಿ. ಮಣಿ ಬಾರೋ. ಕಲ್ಯಾಣಮ್ಮ, ಒಂದ್ 3-4 ಟೀ, ಒಂದ್ 5-6 ಚಪಾತಿ. ನನ್ಗ್ ಬೇಡ, ನನ್ಗೆ ಉಷಾ ಕೊಟ್ಬಿಡ್ತಾಳೆ. ಹ್ಞೂ ಕಣೋ, ನೀನ್ ಸತ್ತೋದ್ರೇನೆ ನಂಗ್ ಸಮಾಧಾನ. ರೇಡಿಯೋ ಕಳ್ಳ. ಏ ಮುದುಕಿ, ನಾನ್ ಇಲ್ಲಿದ್ರೆ ಸರಿ ಹೋಗಲ್ಲ. ಬಿಸಿ ಬಿಸಿಟ್ಟಿ ನಾನ್ ಮಾಡ್ಕೊಡ್ತೀನಿ. ಅಷ್ಟು ಬಿಸಿದ್ರೆ ಅದನ್ನ ತಗೊಂಡೋಗಿ ನನ್ ಕಡೆಯಿಂದ ಆ ಒಮ್ಮನ್ ಗಂಟ್ಲಿಗುಯ್ಯಿ. ಏನೋ ನೋಡು ಮತ್ತೆ. ನೀನ್ ಹೇಳ್ದ ಮೊಟ್ಟೆ? ನನಗೆ ಗೊತ್ತಿಲ್ಲ. ಓಹೋ, ಹಿಂಗೇನ ಇಲ್ಲಿ ಮೊಟ್ಟೆ ಚಪಾತಿ ಕಡಿಮೆ ಆಗ್ತಿರೋದು? ನೀವೇನ್ ಕಡಿಮೆ ಅಲ್ಲ. ಎಷ್ಟೇ ತಿಂದ್ರು ಇವ್ರ ಲೆಕ್ಕ ನೋಡಿದ್ರೆ ₹1 ಬಾಕಿ ಇರಲ್ಲ. ಏನೇ ಸುಳ್ ಲೆಕ್ಕ ಬರ್ದು ನನ್ನ ಹಾಳು ಮಾಡ್ತಿದೀಯಾ? ಪುಕ್ಸಟ್ಟೆ ಚಪಾತಿ ತಿನ್ನಕ್ ಬಂದಿರೋ ನಾಚಿಗೆಟ್ಟವ. ಏನೇನೋ ಮಾತಾಡ್ಬೇಡ, ಕತ್ತಿರೋ ಅವಶ್ಯಕತೆ ನಮ್ಗಿಲ್ಲ. ನೀನೇನ್ ಒಳ್ಳೆಯೊಂಥರ ನಾಟಕ ಮಾಡಬೇಡ. ಇಲ್ಲೊಬ್ರಿಗೂ ಇಲ್ಲಿಂದ ಒಂದೇ ಒಂದ್ ಹನಿ ನೀರು ಕೊಡಲ್ಲ. ಹೋಗ್ರ ಇಲ್ಲಿಂದ. ನನ್ನನ್ನು ಹಾಳು ಮಾಡ್ಬೇಕು ಅಂತಾನೆ ಯಾವ್ಯಾವ್ದೋ ಊರಿಂದ ಬಂದ್ ಇಲ್ಲಿ ಸೇರ್ಕೊಂಡಿದ್ದೀರಾ. ಮತ್ತೆ ನಾನು ಹೇಳಿಲ್ವಾ? ಮತ್ ಶಟ್ ಅಪ್. ನಿಮ್ಮ ಅಣ್ಣ ಹೇಳದೆ ಸರಿ. ಸಾಯೋರ್ಗೆ ಒಂದ್ ತೊಟ್ಟು ನೀರು ಕೊಡಲ್ಲ ಅವಳು. ಅಮ್ಮನ್ ಮೇಲೆ ಯಾರು ಚಾಡಿ ಹೇಳದ್ ಬೇಕಾಗಿಲ್ಲ. ಸುಮ್ನೆ ತಿನ್ಕೊಂಡು ಎದ್ದೋಗ್ಬಾರ್ದು. ಲೈ, ನೋಡ್ಕೊಂಡ್ ಕುಂತಿದ್ಯಾ? ಎದ್ವಾರ. ಇನ್ನು ನನ್ ಮುದ್ದು ಅಣ್ಣಂದ್ರಿಗೆ ನನ್ ಕೈಯಿಂದ ಏನು ನಿಮ್ಮ ಸಿಗಲ್ಲ. ಅಮ್ಮನ್ ಹೋಟೆಲ್ ನೋಡ್ಕೊಂಡೆ ತಾನೆ ಎಲ್ರು ಬಾಂಬೆ ಬಂದ್ ಸೇರ್ಕೋತಾ ಇರೋದು. ಸುಮ್ನೆ ಬಾಯ್ ಬಡ್ಕೋಬೇಡ. ನಾಳೆಯಿಂದ ಏನ್ ಮಾಡ್ತೀರಾ ನಾನು ನೋಡ್ತೀನಿ. ಬಾ ಬಾಸ್, ಕುತ್ಕೋ. ನೀನ್ ಈ ರೀತಿ ಕರ್ಕೊಂಬಂದಿದ್ದಕ್ಕೆ ನಮ್ಮನ್ನ ಕ್ಷಮಿಸ್ಬಿಡು. ನಂಗೆ ಕೇಳ್ಪಟ್ಟೆ ಮೊದಲಿಯರ್ ನಿನ್ನ ಎಲ್ಲರ ಮುಂದೆ ಅವಮಾನ ಮಾಡ್ದ ಅಂತ. ನಾನು ಕೇಳಿದ್ ಸರಿನಾ? ನಾನು ಕೇಳಿಯೋರು ನಿಜ ಆಗಿದ್ರೆ ನೀನು ಇನ್ನೂ ಅವನ ಹತ್ರ ಕೆಲಸ ಮಾಡೋದೇನು ಅವಶ್ಯಕತೆ ಇದೆ? ಏನು ನನ್ನ ಜೊತೆ ಕೆಲಸ ಮಾಡ್ತೀಯಾ? ಅದರಿಂದ ನನಗೇನು ಲಾಭ? ಲಾಭ ಕಾಮಾಟಿಪುರದ ಅರ್ಧ ಹಫ್ತಾ ನಿಂಗೆ ಕೊಡ್ತೀನಿ. ಅದು ಮೊದಲಿಯಾರ್ ಕೋಟೆ. ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಕಣೋ ಅಬ್ಬಾಸ್. ನೀನು ನಾನು ಹೇಳ್ದಂಗೆ ನನ್ನ ಕಡೆ ಕೆಲಸ ಮಾಡಿದ್ರೆ ನಿಮ್ಮಣ್ಣ ಅಲ್ಲ ನೀನೇ ಆಳ್ಬೋದು. ಅಬ್ಬಾಸ್, ಇಲ್ಲಿ ಕೇಳು, ನಾಯಿ ಥರ ಕೆಲಸ ಮಾಡ್ತೀಯಾ ಇಲ್ಲ ರಾಜನ್ ಥರ ಆಳ್ತೀಯಾ? ನಿನಗೇ ಬಿಟ್ಟಿದ್ದು. ಟೀಕೆ. ಸಲಾಂ ಸಾಬ್. ಸಲಾಂ. ಹಾ, ಏನಬ್ಬಾಸ್, ನೀನು ವಾಕಿಂಗ್ ಹೊರಟಿದೀಯಾ?
ಮೊದ್ಲು ಯಾರು ಚಮಚಗಳಿಗೆ ಹೇಳ್ತಿದ್ದೀನಿ, ನನ್ನನ್ನು ಎದುರಿಸೋ ಯಾವ ನಾಯಿ ಇದ್ರು ಬರ್ರೋವರೆಗೆ. ಇನ್ ಮುಂದೆ ಈ ಸಾಮ್ರಾಜ್ಯಕ್ಕೆ ನಾನೇ ರಾಜ. ಈ ಕ್ಷಣದಿಂದ ಇಲ್ಲೇನೇ ನಡೆದ್ರು ನಂದಿಷ್ಟಂಗೆ ನಡಿಬೇಕು. ಯಾರಿಗಾದ್ರೂ ತೊಂದರೆ ಆಯಿತು ಅಂತ ಈ ಅಬ್ಬಾಸ್ ವಿರುದ್ಧ ಧ್ವನಿ ಎತ್ತೋ ಪ್ರಯತ್ನ ಮಾಡಿದ್ರೆ ಅಂಥವ್ರಿಗೆಲ್ಲ ಮೊದಲು ಯಾರಿಗಾದ ಗತಿನೇ ಆಗತ್ತೆ. ಸರಿ ನಿನ್ ಕೂಗ್ತಿದ್ದಾರೆ. ನನ್ನ ಮೇಲೆ ದೂರು ಕೊಡ್ತೀಯೇನೋ? ಹೇಳೋ ಹೇಳೋ. ಇನ್ನು ಮುಂದೆ ನೀನಿಲ್ಲಿ ಕೆಲಸ ಮಾಡೋಂಗಿಲ್ಲ. ನಿನಗಿನ್ನ 48 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ಈ ಏರಿಯಾದಲ್ಲಿ ಎಲ್ಲಾದರೂ ಕಾಣಿಸ್ಕೊಂಡೆ ಅನ್ಕೋ, ಅರ್ಥ ಆಯ್ತಾ? ನಿನ್ನ ಕೆಲಸದಿಂದ ತೆಗಿತೀನಿ ಅಂತಾನೆ ಅಬ್ಬಾಸ್ ಹೇಳ್ತಿರೋದು. ಅವ್ನು ಹೇಳಿದ್ ಕೇಳಿಲ್ಲ ಅಂದ್ರೆ ನಾನೇ ಅಲ್ಲ, ಅವ್ನು ಯಾರನ್ನೂ ಬದುಕಕ್ಕೆ ಬಿಡಲ್ಲ. ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ಅಬೇ ಚಲ್. ಹೇಯ್ ಬಾರ ಹೊರಗೆ. ಕ್ಯಾ ಹುವಾ ಸಾಬ್? ದೊಡ್ಡ ಕಳ್ಳ ಇವನು. ಇನ್ನು ಇದೆಯಾ? ಇಲ್ಲ ಸರ್, ಇಷ್ಟೇ. ನಡಿ. ಅಯ್ಯೋ, ನಮ್ಮನೆ ರೆಡಿಯೋದು. ಮಾತಾಡ್ಬೇಡ. ಬಾರೋ ಈ ಕಡೆ. ನೈಟ್ ಡ್ಯೂಟಿ ಅಂತ ಹೇಳ್ಕೊಂಡು ಕಳ್ತನ ಮಾಡ್ತಿದ್ದ. ಇಲ್ಲಿ ಯಾರನ್ನ ನಮ್ಮಂಗಿಲ್ಲ. ಲೈ, ನೀನ್ ನಿಜವಾಗ್ಲೂ ಟ್ಯಾಕ್ಸಿನ ಓಡಿಸೋದು? ಕೆಲಸ ಕಾರ್ಯ ಇಲ್ದಿರೋನೆ ಕಳ್ತನಕ್ಕೆ ಹೋಗೋದು. ತಡಿ, ಆ ಮುದುಕಿಗೆ ಇನ್ನೊಂದು 4 ಬೈದ್ ಬರ್ತೀನಿ.